ಕಡಲೆಕಾಳು, ಇದು ಕರೆ ಕಡಲೆಕಾಳು. ಇದರಿಂದ ಬೂಸ್ಟ್ ಪೌಡರನ್ನು ಮಾಡಿ ಮಕ್ಕಳಿಗೆ ಕೊಟ್ಟರೆ ಅಂಗಡಿಯಿಂದ ತರುವಂಥ ಬೂಸ್ಟ್ನಲ್ಲಿ ಇರ್ತಕ್ಕಂಥ ಹೆಚ್ಚಿನ ಪೋಷಕಾಂಶಗಳು ಇದರಲ್ಲಿ ಸಿಗುತ್ತೆ ನಮಗೆ. ನೀರಲ್ಲಿ ವಾಶ್ ಮಾಡಿ ಸ್ವಲ್ಪ ರೋಸ್ಟ್ ಮಾಡೋಣ. ಇದನ್ನು ಮಾಡಿರಲ್ಲ, ನೀರಲ್ಲಿ ನೆನೆಸಿಟ್ಟಿರೋದಿಲ್ಲ. 2 ಟೇಬಲ್ ಸ್ಪೂನ್ ಹಾಕಿರೋದು. ಇದು ಒಂದು ಸ್ವಲ್ಪ ಬಾದಾಮಿಯನ್ನು ಹುರ್ಕೋಬೇಕು. ಯಾವುದೇ ರೀತಿ ನೆನೆಸಿಟ್ಟಿರೋದಲ್ಲ ಇದು ಬಾದಾಮಿ. ವಾಲ್ನಟ್ಟು ತೊಳೆದು ಹಾಕಿರೋದು, ವಾಶ್ ಮಾಡಿ ಹಾಕಿರೋದು. ಲೋ ಫ್ಲೇಮ್ ಇಟ್ಕೊಂಡು ಇದನ್ನು ಸ್ವಲ್ಪ ಒಂದು 3 ರಿಂದ 4 ನಿಮಿಷ ರೋಸ್ಟ್ ಮಾಡಬೇಕು. ಇದನ್ನು ಕಡಲೆಕಾಳು, ಬಾದಾಮಿ, ಸ್ವಲ್ಪ ವಾಲ್ನಟ್ಟು, ಅಂದರೆ ಎಲ್ಲವೂ ಒಂದು ಸ್ವಲ್ಪ ತೊಗೊಂಡಿದೆ. ಬಾದಾಮಿ ಆಗಿರ್ಬೋದು, ಕಡಲೆಕಾಳು ಆಗಿರ್ಬೋದು, ವಾಲ್ನಟ್ ಆಗಿರ್ಬೋದು. 1 ಸ್ಪೂನಷ್ಟು ಫ್ಲಕ್ಸ್ ಸೀಡ್ಸ್, ಅಗಸೆ ಬೀಜ, ಸ್ವಲ್ಪ ಚಿಟಿಕೆಯಷ್ಟು ಏಲಕ್ಕಿ ಪೌಡ್ರು ಫ್ಲೇವರಿಗೆ, ಸಣ್ಣ ಚಿಟಿಕೆಯಷ್ಟು ಡ್ರೈ ಗಿಂಗರ್ ಪೌಡ್ರು, ಒಣಶುಂಠಿ ಪೌಡ್ರು. ಎಲ್ಲದನ್ನು ಅರ್ಧ ಬೌಲ್ ತೊಗೊಂಡಿದ್ದೀನಿ. ಇದನ್ನು 3/4 ಬೌಲ್ ಬೆಲ್ಲ ಹಾಕ್ತಾಯಿದ್ದೀನಿ ನಾನು. ಬೆಲ್ಲ ಅಥವಾ ಡೇಟ್ಸ್ ಪೌಡ್ರು ಯಾವುದಾದ್ರೂ ಹಾಕ್ಬೋದು. 2 ಸ್ಪೂನಷ್ಟು ಕೋಕೋ ಪೌಡ್ರು, ಇದು ಅನ್ಸ್ವೀಟೆಂಡ್ ಹರ್ಷೀಸ್ ಕೋಕೋ ಪೌಡ್ರು, 100% ಕೋಕೋ. ಇದರಲ್ಲಿ ಯಾವುದೇ ರೀತಿ ಶುಗರ್ ಆಗಲಿ ಡೇಟ್ಸ್ ಪೌಡ್ರ್ ಆಗಲಿ ಮಿಕ್ಸ್ ಮಾಡಿರೋದಿಲ್ಲ. ಇವಾಗ ಇದನ್ನು ಮಿಕ್ಸಿ ಮಾಡೋಣ. ಬಿಸಿ ಹಾಲು 1 ಸ್ಪೂನ್ ಹಾಕ್ತಿದ್ದೀನಿ. ಬೂಸ್ಟ್. ಹಾಯ್ ಸುಶಾಂತ್, ಹೇಗಿದೆ ಬೂಸ್ಟು? ಸೇಮ್ ಬೂಸ್ಟ್ ತರನೇ ಇದೆ. ಇಷ್ಟಿಷ್ಟೇ.